ನಮಸ್ಕಾರ. ಹವ್ಯಕ ಪಾಕಶಾಲೆಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನುಗ್ಗೆ ಸೊಪ್ಪಿನಲ್ಲಿರುವಂತಹ ಆರೋಗ್ಯಕರವಾದಂಥ ಅಂಶಗಳನ್ನು ನಾವೀಗಾಗಲೇ ನೋಡಿಯೇ ಇರ್ತೀವಿ. ಇವತ್ತು ಅದನ್ನೇ ಬಳಸ್ಕೊಂಡು ಮಾಡಿದಂತಹ ಒಂದು ಸ್ನ್ಯಾಕ್ಸ್ ರೆಸಿಪಿಯನ್ನು ನಿಮ್ಮ ಜೊತೆ ನಾನು ಶೇರ್ ಮಾಡ್ತಾ ಇದ್ದೀನಿ. ಗೋಧಿ ಹಿಟ್ಟು ಮತ್ತು ನುಗ್ಗೆ ಸೊಪ್ಪು ಇಷ್ಟನ್ನು ಬಳಸ್ಕೊಂಡು ಮಾಡ್ಬೋದು. ತುಂಬಾ ಕ್ರಂಚಿಯಾಗಿ ಅಷ್ಟೇ ರುಚಿಕರವಾಗಿ ಬಂದಿರುವಂಥದ್ದನ್ನು ಇದನ್ನು 1 ರಿಂದ 2 ತಿಂಗಳು ತನಕ ಸ್ಟೋರ್ ಮಾಡಿ ಇಟ್ಕೊಂಡು ತಿನ್ಬಹುದು. ಸಂಜೆ ಟೀ ಟೈಮಿಗೆಲ್ಲ ಸ್ನ್ಯಾಕ್ಸ್ ಆಗಿ ಇದನ್ನು ಉಪಯೋಗ ಮಾಡಿದ್ರೆ ತುಂಬಾ ರುಚಿಯಾಗಿರುತ್ತೆ. ಬನ್ನಿ ಮಾಡುವಂತಹ ವಿಧಾನವನ್ನು ಇವತ್ತು ನೋಡ್ಕೊಂಡು ಬರೋಣ. ಈಗ ನಾನಿಲ್ಲಿ ನುಗ್ಗೆ ಸೊಪ್ಪನ್ನು ತೋರಿಸ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ತೊಳ್ಕೊಂಡು ನೀಟಾಗಿ ಬಟ್ಟೆಯಲ್ಲಿ ಬರೆಸ್ಕೊಂಡು ತಂದಿದ್ದೀನಿ. ಇನ್ನಿದನ್ನು ಬಿಡಿಸ್ಕೊಳ್ಳೋಣ. ಸ್ವಲ್ಪನೂ ಅದರಲ್ಲಿ ನೀರಿನ ಅಂಶ ಎಲ್ಲ ಇರಬಾರ್ದು, ಆ ಥರ ಮಾಡ್ಕೊಳ್ಬೇಕು. ನೋಡಿ, ಈ ಥರ ಬಿಡಿಸ್ಕೊಳ್ಳಿ. ಪ್ರತಿಯೊಂದು ಎಲೆಯನ್ನು ಸಹ ಬೇರೆ ಬೇರೆಯಾಗಿ ಮಾಡಿ ಇಟ್ಕೊಂಡ್ರೆ ಆಯಿತು. ಈಗ ನೋಡ್ಬೋದು ಎಲ್ಲವನ್ನು ಸಹ ಅದೇ ರೀತಿಯಾಗಿ ಬಿಡಿಸ್ಕೊಂಡು ಇಟ್ಕೊಂಡಿದ್ದೀನಿ. ಈಗ ಸ್ಟವ್ ಮೇಲೆ ಒಂದು ಪ್ಯಾನ್ ಆದರೂ ತಗೊಳ್ಳಿ ಅಥವಾ ಬಾಣಲೆಯನ್ನಾದರೂ ತಗೊಳ್ಳಿ. ದಪ್ಪ ತಳ ಇರಲಿ. ಇದಕ್ಕೆ 1 ಚಮಚ ಆಗುವಷ್ಟು ತುಪ್ಪವನ್ನು ಹಾಕ್ಕೊಂಡಿದ್ದೀನಿ. ನಂತರ ನಾವು ಬಿಡಿಸಿ ಇಟ್ಕೊಂಡಂತಹ ನುಗ್ಗೆ ಸೊಪ್ಪನ್ನು ಹೀಗೆ ಹಾಕಿ ಹುರ್ಕೊಳ್ಳೋಣ. ಇನ್ನು ಇದನ್ನು ತುಂಬ ಲೋ ಫ್ಲೇಮಲ್ಲಿ ಇಟ್ಕೊಂಡು ಒಂದು 3 ರಿಂದ 4 ನಿಮಿಷ ಆದರೂ ಚೆನ್ನಾಗಿ ತುಪ್ಪದಲ್ಲಿ ಹುರ್ಕೊಳ್ಬೇಕಾಗತ್ತೆ. ನೋಡಿ, ಅದು ನಾವು ಫ್ರೈ ಮಾಡ್ತಾ ಹೋದ ಹಾಗೆಯೇ ಅದು ನೋಡಿ ಕಲರ್ ಸಹ ಚೇಂಜ್ ಆಗುತ್ತೆ. ಇಷ್ಟು ಆದರೆ ಸಾಕಾಗತ್ತೆ. ಇನ್ನು ಇದನ್ನು ತೆಗೆದು ನಾವು ಒಂದು ತಟ್ಟೆಗೆ ಹಾಕಿ ಇಟ್ಟಿರೋಣ. ಈಗ ಅದೇ ಪ್ಯಾನನ್ನು ಬಿಸಿಗೆ ಇಟ್ಕೊಂಡು ಇದರಲ್ಲಿ 1/4 ಕಪ್ ಆಗುವಷ್ಟು ಎಣ್ಣೆಯನ್ನು ಅಂದರೆ ಕೊಬ್ಬರಿ ಎಣ್ಣೆಯನ್ನು ಇಲ್ಲಿ ಬಳಕೆ ಮಾಡ್ತಾ ಇದ್ದೀನಿ. ಇದನ್ನು ಸ್ವಲ್ಪ ಬಿಸಿ ಮಾಡಿಕೊಳ್ಬೇಕು. ಸ್ವಲ್ಪ ಬಿಸಿ ಅಂತಲ್ಲ, ಒಂದು ಕುದಿ ಬರುವಷ್ಟರ ಮಟ್ಟಿಗೆ ಇದು ಬಿಸಿ ಆಗಬೇಕು. ಅಷ್ಟು ಬಿಸಿ ಆಗುವಷ್ಟು ಹೊತ್ತಲ್ಲಿ ನಾವಿಲ್ಲಿ ಗೋಧಿ ಹಿಟ್ಟನ್ನು ಜರಡಿ ಇಟ್ಕೊಳ್ಳೋಣ. ನಾನು 2 ಕಪ್ ಆಗುವಷ್ಟು ಗೋಧಿ ಹಿಟ್ಟಿಗೆ 1 ಕಪ್ ಆಗುವಷ್ಟು ಮೈದಾವನ್ನು ಇಲ್ಲಿ ಹಾಕ್ತಾ ಇದ್ದೀನಿ. ಇದು ಮೈದಾವನ್ನು ನಿಮಗೆ ಹಾಕಿದರೆ ಏನಾಗುತ್ತೆ ಅಂದರೆ ಕ್ರಂಚಿಯಾಗಿ ಬರೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಇದು ಚೆನ್ನಾಗಿ ಇದನ್ನು ಜರಡಿ ಹಿಡ್ಕೊಳ್ಬೇಕಾಗತ್ತೆ, ಗೋಧಿ ಹಿಟ್ಟು ಮೈದಾ ಹಿಟ್ಟನ್ನೆಲ್ಲ. ಈ ಗೋಧಿ ಹಿಟ್ಟು ಮಿಲ್ಲಲ್ಲಿ ಪುಡಿ ಮಾಡಿಸಿ ತಂದಿರುವಂಥದ್ದು, ಅಂದರೆ ಗೋಧಿಯನ್ನು ತೊಳೆದು ಒಣಗಿಸಿ ಮಿಲ್ಲಿಗೆ ಕೊಟ್ಟಿದ್ದೀನಿ. ತುಂಬ ರುಚಿಯಾಗಿ ಬರುತ್ತೆ. ಇದರಲ್ಲಿ ಎಲ್ಲನೂ ಅಷ್ಟೇ, ಚಪಾತಿನೂ ಆಗಿರ್ಬೋದು, ಪ್ರತಿಯೊಂದು ಪೂರಿ ಆಗಿರ್ಬೋದು, ತುಂಬಾ ರುಚಿಯಾಗಿ ಬರುತ್ತೆ. ಈಗಾಗಲೇ ಬಿಸಿ ಮಾಡಿದಂತಹ ಇದಕ್ಕೆ ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಮತ್ತು ನಾವು ಆಗಲೇ ಹುರಿದಿಟ್ಟಂತಹ ನುಗ್ಗೆ ಸೊಪ್ಪನ್ನು ಇದಕ್ಕೆ ಹಾಕ್ಕೊಳ್ಬೇಕು. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಇಲ್ಲಿ ಹಾಕ್ಕೊಳ್ಳಿ. ಇವಿಷ್ಟನ್ನು ಹಾಕಿ ಆದ ನಂತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಗೋಧಿ ಹಿಟ್ಟಿನ ಜೊತೆಗೆ ಇವೆಲ್ಲವೂ ಸರಿಯಾಗಿ ಹೊಂದ್ಕೊಳ್ಬೇಕು. ನಾವು ಬಿಸಿ ಮಾಡಿ ಹಾಕಿರುವಂತಹ ಎಣ್ಣೆ ಆಗಿರ್ಬೋದು, ನುಗ್ಗೆ ಸೊಪ್ಪಾಗಿರ್ಬೋದು, ಇವನ್ನೆಲ್ಲವನ್ನು ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನಂತರ ನೀವು ನೋಡ್ಕೊಳ್ಳಿ, ಅದು ಒಂದು ಕೈಯಲ್ಲಿ ನಾವು ಮುಷ್ಟಿ ಮಾಡಿ ಹಿಡಿದಾಗ ಹಿಟ್ಟೆಲ್ಲ ಒಂದಾಗಿ ನಮಗೆ ಒಂಥರ ಉಂಡೆ ಥರ ಫಾರ್ಮ್ ಆಗಬೇಕು. ಹಾಗೆ ಆಯಿತು ಅಂತಂದರೆ ನಿಮಗೆ ಹಿಟ್ಟು ಸರಿಯಾಗಿ ಮಿಕ್ಸ್ ಆಗಿದೆ, ಚೆನ್ನಾಗಿ ಇದು ಕ್ರಂಚಿಯಾಗಿ ಬರೋದಕ್ಕೆ ಹೆಲ್ಪ್ ಆಗುತ್ತೆ. ನಿಮ್ಗೆ ಸರಿಯಾಗಿ ಅದು ಉಂಡೆ ಥರ ಬರ್ತಿಲ್ಲ ಅಂತಂದರೆ ಇದಕ್ಕೆ ವಾಪಸ್ ತಿರ್ಗಾ ನಾವು ಸ್ವಲ್ಪ ಎಣ್ಣೆಯನ್ನು ಬಿಸಿ ಮಾಡಿ ಹಾಕ್ಕೊಳ್ಬೇಕು. ನಾನು ಈಗಾಗಲೇ ಸ್ವಲ್ಪ ಎಣ್ಣೆಯನ್ನು ಬಿಸಿ ಮಾಡಿ ಹಾಕ್ಕೊಂಡಿದ್ದೀನಿ. ಇನ್ನೂ ಸರಿಯಾಗಿ ಮಿಕ್ಸ್ ಮಾಡಿಕೊಂಡು ಮತ್ತೆ ನೀವು ಚೆಕ್ ಮಾಡ್ಕೊಳ್ಳಿ. ಉಂಡೆ ಥರ ಬರಬೇಕು. ನೋಡಿ, ಇದು ಈಗ ಬರ್ತಾ ಇದೆಯಲ್ಲ, ಚೆನ್ನಾಗಿ ಉಂಡೆ ಮಾಡೋದಕ್ಕೆ ಬರ್ತಿದೆ. ಇಷ್ಟಾದರೆ ಸಾಕಾಗುತ್ತೆ. ಆಗಲೇ ಅಜ್ವೈನನ್ನು ಹಾಕೋದಕ್ಕೆ ಮರ್ತಿದ್ದೆ. ಈಗ ನೋಡಿ, ಅಜ್ವೈನನ್ನು 1 ಚಮಚ ಆಗುವಷ್ಟು ಹಾಕ್ಕೊಂಡು ನೋಡಿ, ಕೈಯಲ್ಲಿ ಈ ಥರ ತಿಕ್ಕಿ ಬಿಟ್ಟು ಹಾಕ್ಕೊಳ್ಳಿ. ಫ್ಲೇವರ್ ಚೆನ್ನಾಗಿ ಬಿಟ್ಕೊಳ್ಳುತ್ತೆ. ಇಷ್ಟನ್ನು ಹಾಕಿ ಆದ ನಂತರ ತಿರ್ಗಾ ಒಮ್ಮೆ ಮಿಕ್ಸ್ ಮಾಡಿಕೊಂಡು ನೀರನ್ನು ಹಾಕಿ ಕಲಸ್ಕೊಳ್ಬೇಕಾಗತ್ತೆ. ಚಪಾತಿ ಹಿಟ್ಟಿನ ಹದಕ್ಕೆ ನೋಡಿಕೊಂಡು ನೀರನ್ನು ಸಹ ಹಾಕ್ಕೊಳ್ಳಿ. ಒಮ್ಮೆಲೆ ನೀರಾಗಿ ಮಾಡೋದಕ್ಕೆ ಹೋಗಬೇಡಿ. ಹಿಟ್ಟನ್ನು ಆದಷ್ಟು ಕರೆಯುವಂತಹ ತಿಂಡಿ ಅಂತ ನಾವು ಮಾಡುವಾಗ ಸ್ವಲ್ಪ ಹಿಟ್ಟು ಗಟ್ಟಿಗೆನೇ ಇದ್ದರೆ ಎಣ್ಣೆ ಸಹ ಹೀರ್ಕೊಳ್ಳಲ್ಲ ಹೆಚ್ಚಾಗಿ. ನಾನೀಗ ತೋರಿಸ್ತಾ ಇದ್ದೀನಿ ನೋಡಿ, ಈ ಹದಕ್ಕೆ ಹಿಟ್ಟನ್ನು ರೆಡಿ ಮಾಡಿಕೊಂಡ್ರೆ ಆಯಿತು. ಇನ್ನು ಕಿಚನ್ ಕೌಂಟ್ರ್ ಮೇಲೆ ಹಾಕ್ಕೊಂಡು ಸ್ವಲ್ಪ ಹೊತ್ತು ನಾದ್ಕೊಳ್ಬೇಕಾಗುತ್ತೆ. ಒಂದು 3 ರಿಂದ 4 ನಿಮಿಷ ಆದರೂ ಕಡಿಮೆ ಅಂದರೆ ನಾದ್ಕೊಂಡ್ರೆ ನಿಮಗೆ ಚೆನ್ನಾಗಿ ಇದು ಕ್ರಿಸ್ಪಿಯಾಗಿ ಬರೋದಕ್ಕೆ ಹೆಲ್ಪ್ ಆಗುತ್ತೆ. ಇನ್ನು ಇದನ್ನು 3 ರಿಂದ 4 ಪೋರ್ಷನ್ ಆಗಿ ಕಟ್ ಮಾಡಿಕೊಂಡು ದೊಡ್ಡ ದೊಡ್ಡ ಉಂಡೆಗಳನ್ನಾಗಿ ಮಾಡಿಕೊಂಡು ಲಟ್ಟಿಸ್ಕೊಳ್ಳೋಣ. ಇವತ್ತಿನ ಈ ಸ್ನ್ಯಾಕ್ಸಿನ ಒಂದು ಸ್ಪೆಷಾಲಿಟಿ ಏನು ಅಂತಂದರೆ, ಇದರಲ್ಲಿ ನುಗ್ಗೆ ಸೊಪ್ಪು ಹಾಕಿರೋದ್ರಿಂದ ಆರೋಗ್ಯಕ್ಕೆ ಸಹ ಒಳ್ಳೆಯದು. ನಾವು ಯಾವತ್ತಾದರೂ ಈ ಥರ ಎಲ್ಲ ತಿನ್ನಬೇಕಾದ್ರೆ, ಸ್ನ್ಯಾಕ್ಸ್ ಎಲ್ಲ ತಿನ್ನಬೇಕಾದ್ರೆ ಪ್ಲೇನಾಗಿ ಮಾಡೋ ಬದಲು ಹೀಗೆ ಮಾಡಿಕೊಟ್ರೆ ತುಂಬಾ ರುಚಿಕರವಾಗಿ ಇರುತ್ತೆ. ಈಗ ಪ್ರತಿಯೊಂದನ್ನು ಸಹ ಉಂಡೆಗಳನ್ನಾಗಿ ಮಾಡಿ ಈ ಥರ ಮಾಡಿ ಇಟ್ಕೊಳ್ಳೋಣ.
ಡ್ರೈ ಆಗದಂತೆ ನೋಡ್ಕೊಳ್ಳಿ. ಅದಕ್ಕೆ ಒಂದು ಬಟ್ಟೆನೋ ಅಥವಾ ಒಂದು ತಟ್ಟೆ ಎಲ್ಲ ಮುಚ್ಚಿ ಇಟ್ಕೊಳ್ಳಿ ಸೈಡಲ್ಲಿ. ಈಗ ಒಂದು ಉಂಡೆಯನ್ನು ತಗೊಂಡು ನೋಡಿ ಈ ಥರ ಲಟ್ಟಿಸ್ಕೊಳ್ಳಿ. ಆದಷ್ಟು ಸ್ವಲ್ಪ ದಪ್ಪಕ್ಕೆ ಇದ್ದರೆ ಒಳ್ಳೆಯದು. ಇನ್ನು ಹುಡಿ ಎಲ್ಲ ಹಾಕದೆ ಲಟ್ಟಿಸ್ಕೊಳ್ಬೇಕು. ಎಣ್ಣೆಯಲ್ಲೆಲ್ಲ ನಾವು ಕರಿಬೇಕಾದ್ರೆ ಅದು ಹುಡಿ ಎಲ್ಲ ಬಿಟ್ಕೊಳ್ಳುತ್ತೆ. ಅದಕ್ಕೋಸ್ಕರ ಹೀಗೆ ನಾವು ಲಟ್ಟಿಸ್ಕೊಂಡ್ರೆ ಒಳ್ಳೆಯದು. ಈಗ ನೋಡಿ ಸ್ವಲ್ಪ ದಪ್ಪಕ್ಕಾಗಿ ಲಟ್ಟಿಸ್ಕೊಂಡಾದ ನಂತರ ಒಂದು ಪಿಜ್ಜಾ ಕಟ್ಟರಿಂದ ನೋಡಿ ಈ ಥರ ನಾನು ಸ್ಕ್ವೇರ್ ಪೀಸಾಗಿ ಕಟ್ ಮಾಡ್ತಾ ಇದ್ದೀನಿ. ನೀವು ನಿಮ್ಮ ಇಷ್ಟದ ಹಾಗೆ ಯಾವುದೇ ರೀತಿಯಾದಂತಹ ಶೇಪಲ್ಲಿ ಇದನ್ನು ಕಟ್ ಮಾಡ್ಕೊಳ್ಬೋದು. ಡೈಮಂಡ್ ಶೇಪ್ ಬೇಕಾದರೆ ಡೈಮಂಡ್ ಶೇಪಲ್ಲಿ ಕಟ್ ಮಾಡಿ, ಅಥವಾ ಉದ್ದಕ್ಕೆ ಕೆಲವೊಮ್ಮೆ ಇಷ್ಟಪಡ್ತಾರೆ ಕೆಲವರು, ಆ ಥರ ಸಹ ಮಾಡ್ಕೊಳ್ಬೋದು. ನಾನಿಲ್ಲಿ ಸ್ಕ್ವೇರ್ ಪೀಸಾಗಿ ಕಟ್ ಮಾಡಿರೋದ್ರಿಂದ ತುಂಬ ಸಣ್ಣದಾಗಿ ಮಾಡ್ಕೊಂಡಿದ್ದೀನಿ. ನೋಡಿ ಎಲ್ಲವನ್ನು ಸಹ ಅದೇ ರೀತಿಯಾಗಿ ಮಾಡ್ಕೊಳ್ಳೋಣ. ಈಗಾಗಲೇ ಸ್ಟವ್ ಮೇಲೆ ನಾನು ಎಣ್ಣೆಯನ್ನು ಬಿಸಿಗೆ ಇಟ್ಕೊಂಡಿದ್ದೀನಿ. ಇನ್ನು ಕಾದ ಎಣ್ಣೆಯಲ್ಲಿ ಇದನ್ನು ಒಂದೊಂದಾಗಿ ಹಾಕಿ ಕರೆದು ತಗೊಳ್ಳೋಣ. ಡೀಪ್ ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ಹೊಂಬಣ್ಣಕ್ಕಿಂತಲೂ ಜಾಸ್ತಿ ಇದನ್ನು ಫ್ರೈ ಮಾಡ್ಕೊಳ್ಬೇಕು. ನಾವು ಜಾಸ್ತಿ ಸಮಯ ಇಟ್ಕೊಳ್ತೀವಲ್ಲ, ಈಗ 1 ತಿಂಗಳಿಂದ 2 ತಿಂಗಳೆಲ್ಲ ಡಬ್ಬದಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ತೀವಿ ಅಂತ ಆದರೆ ಇದನ್ನು ತುಂಬ ಕ್ರಂಚಿಯಾಗಿ ಬರೋದಕ್ಕೂ ತುಂಬ ಹೆಲ್ಪ್ ಆಗುತ್ತೆ, ಅಷ್ಟು ನಾವು ಫ್ರೈ ಮಾಡಿದರೆ. ಈಗ ಒಂದೊಂದಾಗಿ ಹಾಕ್ಕೊಳ್ತಾ ಇದ್ದೀನಿ. ಇನ್ನು ಒಂದಕ್ಕೊಂದು ಅಂಟಿದೆ ಅಂತಂದರೆ ಒಂದೊಂದು ಸರ್ತಿ ನೋಡಿ ಹೀಗೆ ಅದನ್ನು ಬೇರೆ ಬೇರೆಯಾಗಿ ಮಾಡಿ ಇಟ್ಕೊಳ್ಳಿ. ಇನ್ನು ತುಂಬ ಕಡಿಮೆ ಅಂತಂದರೆ 1/4 ಗಂಟೆಯೆಲ್ಲ ಇದು ಹಿಡಿಯುತ್ತೆ. ಸ್ವಲ್ಪ ನಾವು ದಪ್ಪಕ್ಕೆ ಸಹ ಮಾಡಿರೋದ್ರಿಂದ ಅದು ಟೈಮ್ ಹಿಡಿಬೋದು. ಈಗ ಅದಷ್ಟು ಆಗುವಷ್ಟು ಹೊತ್ತಲ್ಲಿ ನಾವು ಇನ್ನೊಂದನ್ನು ಸಹ ರೆಡಿ ಮಾಡಿಕೊಂಡು ಇಟ್ಕೊಳ್ಳೋಣ. ತುಂಬ ತೆಳ್ಳಗೆ ಅಂತ ಮಾಡೋದಕ್ಕೆ ಹೋಗಬೇಡಿ. ಇದೆಲ್ಲ ಈ ಥರದ್ದು ಸ್ವಲ್ಪ ದಪ್ಪಕ್ಕೆ ಇದ್ರೇ ನಿಮಗೆ ಕ್ರಂಚಿಯಾಗಿ ಬರುತ್ತೆ. ನೋಡಿ ಇಷ್ಟು ದಪ್ಪಕ್ಕೆ ಇರಬೇಕಿದು. ಇನ್ನು ಕಟ್ ಮಾಡುವಾಗ ಕೂಡ ಹಾಗೆಯೇ ನಿಮಗೆ ಕಷ್ಟ ಆಗುತ್ತೆ ಅಂತಂದರೆ ಒಂದು ಲೈನ್ ಮೊದಲೇ ಮಾಡ್ಕೊಳ್ಳಿ. ಮಾರ್ಕ್ ಮಾಡಿದ ನಂತರ ಹಾಗೆ ಕಟ್ ಮಾಡ್ಕೊಳ್ಬೋದು. ಈಗ ನೋಡಿ 1ನೇ ಸಲದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಇದು ನೊರೆ ಎಲ್ಲ ಸ್ಟಾಪ್ ಆಗಬೇಕು. ಅಲ್ಲಿ ತನಕ ನಾವು ಫ್ರೈ ಮಾಡಿದ ನಂತರವೇ ತೆಗೀರಿ. ಅಕಸ್ಮಾತ್ ನಿಮಗೆ ಆಗಲಿಲ್ಲ ಅಂತಂದರೆ ವಾಪಸ್ ತಿರುಗಿ ಇನ್ನೊಂದು ಸಲ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಬೋದು. ಈಗ ನೋಡಿ 1ನೇ ಸಲದನ್ನು ತೆಕ್ಕೊಂಡಿದ್ದೀನಿ. ಇನ್ನು 2ನೇ ಸಲದನ್ನು ಕೂಡ ಅದೇ ರೀತಿಯಾಗಿ ಕರೆದು ತಗೊಳ್ಳೋಣ. ತುಂಬಾ ಟೇಸ್ಟಿಯಾಗಿ ರುಚಿಕರವಾದಂತಹ ನುಗ್ಗೆ ಸೊಪ್ಪಿನ ಸ್ನ್ಯಾಕ್ಸ್ ಅಂತ ಹೇಳ್ಬೋದು. ಇದನ್ನು ಗೋಧಿ ಹಿಟ್ಟನ್ನೆಲ್ಲ ಹಾಕಿರೋದ್ರಿಂದ ಆರೋಗ್ಯಕ್ಕೆ ಸಹ ಒಳ್ಳೆಯದು. ನಮಗೆ ಯಾವತ್ತಾದರೂ ತಿನ್ನೋದಕ್ಕೆ ಬೇಕಾಗುತ್ತೆ. ಔಟ್ಸೈಡಿಂದ ಬೇಕ್ರಿಯಿಂದೆಲ್ಲ ತಂದು ತಿನ್ನೋ ಬದಲು ಈ ಥರ ಮನೆಯಲ್ಲೇ ಹೆಲ್ದಿಯಾಗಿ ಮಾಡಿಕೊಂಡ್ರೆ ಮಕ್ಕಳಿಗೂ ಒಳ್ಳೆಯದು, ಎಲ್ರಿಗೂ ಒಳ್ಳೆಯದು. ಇವತ್ತಿನ ಈ ರೆಸಿಪಿಯನ್ನು ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸೋದನ್ನು ಮರಿಬೇಡಿ. ಇನ್ನು ನಾನಿಲ್ಲಿ ತಗೊಂಡಿರುವಂತಹ 1 ಕಪ್ಪು ಮೈದಾದ ಬದಲಾಗಿ ನೀವು ಗೋಧಿ ಹಿಟ್ಟನ್ನೇ ಕಂಪ್ಲೀಟಾಗಿ ಹಾಕ್ಕೊಳ್ಬೋದು. ಅದು ಆಪ್ಷನಲ್ ಅಷ್ಟೇ. ಬಟ್ ನಾನಿಲ್ಲಿ ಹಾಕಿರುವಂಥ ಉದ್ದೇಶ ಏನು ಅಂತಂದರೆ ಸ್ವಲ್ಪ ಕಲರಲ್ಲಿ ಬೆಳ್ಳಗಾಗಿ ಬರುತ್ತೆ ಅಷ್ಟೇ. ನಾವು ಡೀಪ್ ಫ್ರೈ ಮಾಡ್ತೀವಲ್ಲ ಆವಾಗ ಬರೀ ಗೋಧಿ ಹಿಟ್ಟಿನಲ್ಲೇ ಅಂತ ಮಾಡಿದರೆ ಕಪ್ಪಾಗತ್ತಷ್ಟೇ. ಹೇಗೆ ಬೇಕು ನೀವು ಹಾಗೆ ಮಾಡ್ಕೊಳ್ಬೋದು. ಈಗಾಗಲೇ ಎಲ್ಲವನ್ನು ಸಹ ನಾನು ಫ್ರೈ ಮಾಡಿ ತಗೊಂಡಿದ್ದೀನಿ. ನೀವು ನೋಡ್ತಿರ್ಬೋದು ತುಂಬಾ ಕ್ರಿಸ್ಪಿಯಾಗಿ ಅಷ್ಟೇ ಚೆನ್ನಾಗಿ ಬಂದಿರುತ್ತೆ. ಸಾಫ್ಟಾಗಿ ಕ್ರಿಸ್ಪಿಯಾಗಿ ಎರಡೂ ಜೊತೆಗೆ ಬಂದಿರುತ್ತೆ. ನೋಡ್ತಿದ್ದೀರಲ್ಲ ಯಾವ ಥರ ಕಟ್ಟಾಗಿ ಬರ್ತಿದೆ ಅಂತ. ನೋಡಿ ಸಾಫ್ಟಾಗಿ ಕೂಡ ಬರುತ್ತೆ. ಮನೆಯಲ್ಲಿ ನೀವು ಸಹ ಇದೇ ರೀತಿಯಾಗಿ ಟ್ರೈ ಮಾಡಿ ನೋಡಿ ಒಂದ್ಸಲ. ಇವತ್ತಿನ ರೆಸಿಪಿ ನಿಮಗೆಲ್ಲರಿಗೂ ತುಂಬಾ ಇಷ್ಟ ಆಗಿರ್ಬೋದಲ್ಲ. ಇಷ್ಟ ಆಗಿದ್ದಲ್ಲಿ ಚಾನಲನ್ನು ಹೊಸಬ್ರು ಯಾರಾದರೂ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಪಕ್ಕದಲ್ಲಿರುವಂತಹ ಬೆಲ್ ಐಕಾನನ್ನು ಪ್ರೆಸ್ ಮಾಡೋದ್ರಿಂದ ನಾನು ಹಾಕಿರುವಂತಹ ಹೊಸ ವಿಡಿಯೋದ ನೋಟಿಫಿಕೇಷನ್ ನಿಮಗೇ ಬರುತ್ತೆ. ಇನ್ನೊಂದು ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗ್ತೀನಿ. ಅಲ್ಲಿ ತನಕ ನಮಸ್ಕಾರ.